ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಮುದ್ದಿನಪಾಳ್ಯ ರೋಡು ನಾಗರೂಪೇವೆ ಹತ್ರ ಇದ್ದೀವಿ. ಮಾಲ್ಗುಡೀಸ್ ದೊನ್ನೆ ಬಿರಿಯಾನಿ. ಸೊ ಇಲ್ಲಿ ಇವರು ಬಿರಿಯಾನಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಇವರ ಒಂದು ಬ್ರಾಂಚ್, ಹೊಸ ಬ್ರಾಂಚ್ ಇಲ್ಲಿ ಓಪನ್ ಮಾಡಿರೋದು. ಇದು ಸೆಕೆಂಡ್ ಬ್ರಾಂಚು. ಮತ್ತಿಕೆರೆಯಲ್ಲಿ ನಾವು ಟ್ರೈ ಮಾಡಿದ್ವಿ ಲಾಸ್ಟ್ ಟೈಮು, ಸಕ್ಕತ್ತಾಗಿತ್ತು. ಸೊ ಇನ್ವೈಟ್ ಮಾಡಿದ್ರು ಆ್ಯಕ್ಚುಲಿ. ಸೊ ಹೊಸ ಬ್ರಾಂಚ್ ಇದೆ, ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಏನಂದರೆ, ಸೊ ನಮ್ಮ ವ್ಯೂವರ್ಸ್ಗೆ ಒಂದು ದಿನ ಆಫರ್ ಕೊಡ್ತಾಯಿದ್ದಾರೆ. ಫೆಬ್ರವರಿ 2ನೇ ತಾರೀಕು ನೀವು ಬಂದರೆ ಒಂದು ಬಿರಿಯಾನಿ, ಮಟನ್ ಬಿರಿಯಾನಿ 105 ರೂಪಾಯಿ, ಚಿಕನ್ ಬಿರಿಯಾನಿ 65 ರೂಪಾಯಿ. ಅಂದರೆ ನೀವು ಏನಾದರೂ ತಗೊಳ್ಳಿಗ್ರೋ, ಬರೀ ಬಿರಿಯಾನಿ ಅಂತ ಅಲ್ಲ, ಯಾವ ಸ್ಟಾರ್ಟರ್ಸ್ ತೊಗೊಂಡ್ರು ಫುಲ್ ಬಿಲ್ ಮೇಲೆ 50% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಸೊ ಆ ವಿಷಯ ಕೇಳ್ಬಿಟ್ಟು, ಸೊ ನಮ್ಮ ವ್ಯೂವರ್ಸ್ಗೆ ಆ ವಿಷಯನ ತಿಳಿಸೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ ಹೊಸ ಬ್ರಾಂಚ್ಗೆ. ಸೊ ಹೋಗಿ ಓನರ್ ಹತ್ರ ಮಾತಾಡಿಕೊಂಡು ಹೆಚ್ಚಿನ ಡೀಟೇಲ್ಸ್ನ ತಿಳಿಸ್ತೀನಿ. ಹಾಗೆ ಊಟ ಕೂಡ ಟ್ರೈ ಮಾಡಿಕೊಂಡು ಬರೋಣ. ಸೊ ಬನ್ನಿ ಹೋಗೋಣ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ಬಂದರೆ ಎಲ್ಲ 50% ಗುಂಪಾಗಿ ಎಲ್ಲ ಕಾಂತಾನ್ ಕರ್ಕೊಬನ್ನೇ ಉಡಾಯಿಸ್ಬಿಡಿ. ಬನ್ನಿ. ಸರ್, ಇದು ಚಿಕನ್ ಫ್ರೈ. ಓಕೆ. ಇದು ಚಿಲ್ಲಿ ಚಿಕನ್. ಓಕೆ. ಇದು ಬಂದು ಪೆಪ್ಪರ್ ಚಿಕನ್. ಎಲ್ಲ ಗ್ರೇವಿ ಟೈಪು? ಹಾಂ, ಎಲ್ಲ ಗ್ರೇವಿ ಸರ್. ಬಿರಿಯಾನಿಗೆ ಅದೇ ಪರ್ಫೆಕ್ಟ್ ಸರ್. ಇದು ಮಟನ್ ಪೆಪ್ಪರ್ ಫ್ರೈ ಸರ್. ಇದು ಮಟನ್ ಲಿವರ್ ಸರ್. ಇದು ಸ್ವಲ್ಪ ಡ್ರೈ ಬರುತ್ತೆ. ಇದು ಚಿಕನ್ ವಿಂಗ್ಸ್. ಡ್ರ್ಯಾಗನ್ ಚಿಕನ್ ಕಂಪ್ಲೀಟ್ ಬೋನ್ಲೆಸ್ ಇದೆ ಇದು. ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಪೆಪ್ಪರ್ ಚಿಕನ್ ಅಂದ್ಬಿಟ್ಟು ಸೆಮಿ ಗ್ರೇವಿ ಬರುತ್ತೆ ಸರ್ ನಿಮಗೆ. ಬೇಕಿತ್ತು ಇದನ್ನ ನೀವು. ರಾಜು ಕಬಾಬ್. ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಅಂತ. ನಮ್ಮದು ಹೋಟ್ಲ್ ಹೆಸರು ಬಂದ್ಬಿಟ್ಟು ಮಾಲ್ಗುಡೀಸ್ ದೊನ್ನೆ ಬಿರಿಯಾನಿ. ಮುದ್ದಿನಪಾಳ್ಯ ಮೇನ್ ರೋಡು, ನಾಗರಬಾವಿ ಸೆಕೆಂಡ್ ಸ್ಟೇಜ್ ಹತ್ರ ಬರುತ್ತೆ. ನಮ್ಮದು ಫಸ್ಟ್ ಬ್ರಾಂಚ್ ಬಂದ್ಬಿಟ್ಟು ಮತ್ತಿಕೆರೆ ಬ್ರಾಂಚು. ನಮ್ಮದು ಬಂದ್ಬಿಟ್ಟು ಪಕ್ಕಾ ನಾಟಿ ಸ್ಟೈಲ್ ಸರ್. ನಮ್ಮದು ಚಿಕನ್ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ ಇದೆ. ಚಿಕನ್ ಸ್ಟಾರ್ಟ್ರಲ್ಲಿ ಬಂದ್ಬಿಟ್ಟು ಚಿಕನ್ ಫ್ರೈ, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ಡ್ರ್ಯಾಗನ್ ಚಿಕನ್, ಮತ್ತು ಗಾರ್ಲಿಕ್ ಚಿಕನ್ ವಿಂಗ್ಸ್ ಅಂತ ಮಾಡ್ತೀವಿ, ಅದಿದೆ. ಮಟನಲ್ಲಿ ಬಂದ್ಬಿಟ್ಟು ಮಟನ್ ಕೀಮಾ ಬಾಲು, ಮಟನ್ ಪೆಪ್ಪರ್ ಫ್ರೈ ಇದೆ, ಮಟನ್ ಲಿವರ್ ಇದೆ. ಸಂಡೇ ಸ್ಪೆಷಲಾಗೆ ಕಾಲ್ ಸೂಪ್ ವಿತ್ ಇಡ್ಲಿ ಇರುತ್ತೆ ಸರ್ ನಿಮಗೆ. ಪಕ್ಕಾ ನಾಟಿ ಸ್ಟೈಲು. ನಿಮಗೆ ಚಿಕನ್ ಕೂಡ ಬಂದು ನಾವು ಯೂಸ್ ಮಾಡೋದು ಒಳ್ಳೆ ಟೆಂಡರ್ ಚಿಕನ್ನು. ಮಟನಲ್ಲಿ ಬಂದ್ಬಿಟ್ಟು ನಾಟಿ ಕುರಿನ ನಾವೇ ಸೆಲೆಕ್ಟ್ ಮಾಡಿ ತೊಗೊಂಬಂದು ಒಳ್ಳೆ ಟೆಂಡರ್ನೆಸ್ ತೊಡಿತೀವಿ ಸರ್. ಯಾಕಂದರೆ ಮಟನಲ್ಲಿ ಆ ಜ್ಯೂಸಿನೆಸ್ ಇದ್ರೇ ಮಜಾ ತಿನ್ನೋಕ್ಕೆ. ಸೊ ಅದಕ್ಕೋಸ್ಕರ ಸರ್. ಫೆಬ್ ಸೆಕೆಂಡ್ ಭಾನುವಾರ ಬಂದ್ಬಿಟ್ಟು ನೀವು ಏನೇ ಬಿಲ್ ಮಾಡಿ ಸರ್ 50% ಆಫರ್ ನಿಮಗೆ. ಏನಕ್ಕೆ ಆಫರ್ ಮೇಯ್ನಾಗಿ ಕೊಡ್ತಾ ಇದ್ದೀವಿ ಅಂದರೆ, ಆಫರ್ ನಿಮ್ಗೆ ಯೂಟಿಲೈಸ್ ಆಗುತ್ತೆ. ಊಟ ಬಂದು ತಿಂದರೆ ಮೇಯ್ನಾಗಿ ನಿಮಗೆ ನಮ್ಮ ಟೇಸ್ಟ್ ಗೊತ್ತಾಗುತ್ತೆ, ಮಾಲ್ಗುಡೀಸ್ ಟೇಸ್ಟ್ ಏನಂದ್ಬಿಟ್ಟು. ನೀವು ಏನೇ ಬಿಲ್ ಮಾಡಿ ಸರ್ 50% ಸರ್ ಆಫರ್. ಏನೇ ತೊಗೊಳ್ಳಿ ಸರ್, ನೀವು 100 ರೂಪಾಯಿ ಬಿಲ್ ಮಾಡಿದ್ರು 50 ರೂಪಾಯಿ, 1000 ರೂಪಾಯಿ ಬಿಲ್ ಮಾಡ್ತೀರಾ 500 ರೂಪಾಯಿ. ಪಾರ್ಸಲ್ ಇಲ್ಲ ಸರ್ ಇಲ್ಲೇ. ಏನೇ ಇದ್ರು ಡೈನಿನು. ಪಾರ್ಸಲ್ ಅಂದರೆ ಕಷ್ಟ ಇದೆ, ಡೈನಿನು. ನೀವು ಡೈನಿನಲ್ಲಿ ಏನೇ ಕೇಳಿದ್ರು, ಏನೇ ಬಿಲ್ ಮಾಡಿದ್ರು 50% ಸರ್ ನೀವು. ಸರ್ ಟೈಮಿಂಗ್ಸ್ ಬಂದ್ಬಿಟ್ಟು ಸರ್ ಭಾನುವಾರ ಬಂದ್ಬಿಟ್ಟು 8 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಇರುತ್ತೆ. ತಿರ್ಗಾ 4 ಗಂಟೆಯಿಂದ ಕ್ಲೋಸ್ ಆಗುತ್ತೆ. 7 ಗಂಟೆಯಿಂದ 10 ಗಂಟೆ ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಮಾಲ್ಗುಡೀಸ್ ದೊನ್ನೆ ಬಿರಿಯಾನಿ ಒಂಬಟ್ಟು ಆಫರ್ ಕೊಡ್ತಾವ್ರು ಗುರು. ಆಫರ್ ಕೊಡ್ತಿರೋದಕ್ಕೆ ಫುಲ್ ಎಲ್ಲ ಐಟಮು ತರಿಸ್ಬಿಟ್ಟಿದ್ದೀನಿ. ಸೊ ಏನಂದರೆ ಇಲ್ಲಿ ಸ್ಪೆಷಲು ಬಿರಿಯಾನಿನೇ ಗುರು. ಅವ್ರ ಬಿರಿಯಾನಿನೇ ಸಿಗ್ನೇಚರು, ಸಕ್ಕತ್ತಾಗಿರುತ್ತೆ ಟೇಸ್ಟು. ಬೆಂಗಳೂರಲ್ಲಿ ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಅಂದರೆ ಇದು ಕೂಡ ಒಂದು. ತುಂಬ ಬೇರೆ ಬೇರೆ ಬಿರಿಯಾನಿಗಳಿದ್ದಾವೆ, ಅದರಲ್ಲಿ ಇವ್ರದ್ದು ಕೂಡ ಒಂದು ಫ್ಲೇವರ್ ಇದೆ. ಬಿರಿಯಾನಿ ತಿಂದರೆ ಮಾತ್ರ ಕಳೆದೋಗ್ತಿರಲ್ಲ. ಫೆಬ್ರವರಿ 2ನೇ ತಾರೀಕು ನೀವು ಮಟನ್ ಬಿರಿಯಾನಿ ತಗೊಳ್ಳಿ, ಚಿಕನ್ ಬಿರಿಯಾನಿ ತಗೊಳ್ಳಿ, ಕಬಾಬ್ ತಗೊಳ್ಳಿ, ಚಿಲ್ಲಿ ಚಿಕನು, ಪೆಪ್ಪರ್ ಚಿಕನು, ಮಟನು, ಚಿಕನು ಏನಾದ್ರು ತಗೊಳ್ಳಿ ಗುರು.
ಅರ್ಧಕ್ಕರ್ಧ ಬೇರೆ. ನೀವು 1000 ರೂಪಾಯಿ ಬಿಲ್ ಮಾಡ್ತೀರಾ, 500 ರೂಪಾಯಿ ಕೊಡಿ ಅಷ್ಟೇ. ಮಟನ್ ಬಿರಿಯಾನಿ 105 ರೂಪಾಯಿ ಕೊಡ್ತಿದ್ರೆ, ಚಿಕನ್ ಬಿರಿಯಾನಿ 65 ರೂಪಾಯಿ ಕೊಡ್ತಿದ್ರೆ, ಎಲ್ಲ ಸ್ಟಾರ್ಟರ್ಸು ಅರ್ಧಕ್ಕರ್ಧ ಬೆಲೆ. ಸೊ ನಿಮ್ಮ ನಾನು ಯಾರ್ಯಾರಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಹೇಳ್ತೀನಿ. ಫ್ರೆಂಡ್ಸು ಫ್ಯಾಮಿಲಿ ಯಾರಿಗೂ ಬಿಡ್ಬಿಡ್ರಿ, ಎಲ್ರಿಗೂ ಶೇರ್ ಮಾಡಿ. ಸೊ ಒಂದು ಕಡೆಯಿಂದ ಟೇಸ್ಟ್ ಮಾಡೋಣ. ಫಸ್ಟು ಕಬಾಬು ಬಿರಿಯಾನಿ 2 ಕಡೆ ಕಣ್ಣು ಹೋಗ್ಬಿಡುತ್ತೆ. ನೀವು ಏನೇ ಬಂದ್ರು ಏನೇ ತೊಗೊಂಡಿದ್ರು ಸಖತ್ತಾಗಿ ಮಾಡಿಕೊಟ್ಟಿದ್ರು ಕಬಾಬ್ನ. ಹಾಂ ಹೆಂಗಿದೆ ಕಬಾಬ್ ಮಾತ್ರ ಮೇಲ್ಗಡೆ ಕೋಟಿಂಗ್ ಸಖತ್ತಾಗಿದೆ. ಸ್ವಲ್ಪ ಕ್ರಿಸ್ಪಿ ಸ್ವಲ್ಪ ಏನು ಜಾಸ್ತಿನೇ ಕ್ರಿಸ್ಪಿ ಇದೆ. ಕಚ್ಬಿಡೋಣ. ಕಚ್ಬೇಕಾದ್ರೆ ಆ ಲೇಯರ್ ಏನಿದೆ ಅದು ಟೇಸ್ಟ್ ಸಿಕ್ಕಿರುತ್ತೆ. ಪ್ಲಸ್ ಗರ್ಗರಿಯಾಗಿದೆ. ಹೊರಗಡೆ ಚಿಕನ್ನು ಸಖತ್ತಾಗಿ ಬೆಂದು ಸೂಪರಾಗಿ ಜ್ಯೂಸಿಯಾಗಿದೆ. ಆಹಾ ಕೇಳ್ಕೊತಿದ್ದೀರಾ? ಕರ್ಮ ಅನ್ನತ್ತೆ ಹೊರಗಡೆ ಲೇಯರು. ಚೆನ್ನಾಗಿದೆ, ಒಳ್ಳೆ ರುಚಿಯಾಗಿದೆ. ಮಜಾ ಇದೆ. ಚಿಕನ್ ಬಿರಿಯಾನಿ ಕಡೆ ಹೋಗ್ಬಿಡೋಣ. ಸ್ಟಾರ್ಟರ್ಸ್ಗಿಂತ ಮುಂಚೆ ಫಸ್ಟು ಚಿಕನ್ ಬಿರಿಯಾನಿ ಟ್ರೈ ಮಾಡ್ತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ನನಗೆ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಎರಡೂ ಅಷ್ಟೇ. ಚಿಕನ್ನು ಅಷ್ಟೇ ಚೆನ್ನಾಗಿ ಕುಕ್ಕಾಗಿರುತ್ತೆ ನೋಡಿ, ಮಸಾಲ ಚೆನ್ನಾಗಿ ಹಿಡಿದಿರುತ್ತೆ. ಚಿಕನ್ ದಮ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಸಖತ್ ಫ್ಲೇವರ್ಫುಲ್ ಆಗಿದೆ ಅವರು. ಆ ಸ್ಪೈಸಸ್ಸು ಜಾಸ್ತಿ ನಿಮಗೆ ಬಾಯಿ ಸಿಗೋಲ್ಲ. ಆ ಸ್ಪೈಸಸ್ ಫ್ಲೇವರ್ ಮಾತ್ರ ಸಖತ್ತಾಗಿ ಸಿಗುತ್ತೆ. ಇಲ್ಲಿ ಟೆಂಪ್ಟಿಂಗ್ ಆಗಿರುವಂಥ ಸ್ಟಾರ್ಟರ್ಸ್ ಇದ್ದಾವೆ. ನಾವೊಂದು 6-7 ಥರ ಸ್ಟಾರ್ಟರ್ಸ್ ತೊಗೊಂಡಿದ್ದೀನಿ. ಚಿಕನ್ ಮಂಚೂರಿಯನ್, ಬೋನ್ಲೆಸ್ ಮಂಚೂರಿಯನ್ ಇದು. ಚೈನೀಸ್ ಸ್ಟೈಲಲ್ಲಿ ಮಾಡಿಕೊಡ್ತಾರೆ ನೋಡಿ. ಎಲ್ಲ ಈ ಥರ ಉದ್ದುದ್ದ ಕಟ್ ಮಾಡಿ ಬೋನ್ಲೆಸ್ ಥರ, ಅಂಡಾ ಪೀಸ್ ಸಿಗಲ್ಲ. ಸ್ಪೈಸಿ ಇದೆ. ಒಣಮೆಣಸಿನ್ಕಾಯಿ ಸ್ಪೈಸಿ ಜೊತೆಗೆ ಒಂದೇನಿದೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಮಾಡಿರ್ತಾರೆ. ಅದರದ್ದು ಒಗ್ಗರಣೆ ಟೇಸ್ಟು ಖಾರವಾಗಿ ಸಕಾಲಾಗಿದೆ. ಹುಳಿ ಅಂತ ಏನಿಲ್ಲ, ಅಂದರೆ ಫುಲ್ಲು ಚೈನೀಸ್ ಸ್ಟೈಲಲ್ಲಿ ಮಾಡಿಲ್ಲ. ಖಾರ ನಮಗೆ ನಾಟಿ ಸ್ಟೈಲ್ ಖಾರ ಕೊಡುತ್ತೆ, ಬಟ್ ಸ್ವಲ್ಪ ರುಚಿ ಬಂದು ಆ ಥರ ಆ ಸ್ಟೈಲು ಚೈನೀಸ್ ಸ್ಟೈಲು. ಇದು ಬಂದು ಪೆಪ್ಪರ್ ಚಿಕನ್. ನಿಮಗಿಲ್ಲಿ ಸೆಮಿ ಗ್ರೇವಿ ಇದು ಒಂದೇ. ಇದು ಮತ್ತು ವಿಂಗ್ಸ್ ಒಂದು ಮಾಡಿಕೊಟ್ಟಿರ್ತಾರೆ. ಇದು ಮತ್ತು ಅದು ಎರಡು ಮಾತ್ರ ನಿಮಗೆ ಸ್ವಲ್ಪ ಈ ಡ್ರೈ ಥರ ಇರುತ್ತೆ. ಇವರು ವಿಂಗ್ಸ್ನ ಚಿಕನ್ ಇದಕ್ಕೆಲ್ಲ ಹಾಕಲ್ಲ, ಮತ್ತು ಬಿರಿಯಾನಿಗೆಲ್ಲ ಹಾಕಲ್ಲ. ಫುಲ್ ಬೆಂದೋಗ್ಬಿಟ್ಟು ಉದುರೋಯ್ತು. ಸೊ ಬಿರಿಯಾನಿಗೆ ಹಾಕಲ್ಲ ಸರ್, ನಾವು ಈ ಥರ ಸ್ಟಾರ್ಟರ್ಸ್ ಮಾಡ್ಕೊಂಡು ಕೊಟ್ಬಿಡ್ತೀವಿ. ನಾವು ಯಾರಿಗೆ ಇಷ್ಟ ಆಗುತ್ತೋ ಅವ್ರು ತಿನ್ಬೋದು. ಬಿರಿಯಾನಿಗೆಲ್ಲ ವಿಂಗ್ಸ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಅವ್ರು ಹಾಕಲ್ವಂತೆ. ಸೂಪರ್ ಅಲ್ಲ? ಸಿಮಿಲರ್ ಟೇಸ್ಟ್ ಇದೆ ಆ್ಯಕ್ಚುಲಿ. ಇದು ಎರಡು ಕೂಡ ಸಿಮಿಲರ್ ಟೇಸ್ಟು. ಅದು ಬಿಟ್ಟರೆ ಪೆಪ್ಪರ್ ಚಿಕನು ಹತ್ರ ಬನ್ನಿ ತೋರಿಸ್ತೀನಿ. ಗ್ರೇವಿ, ಇದು ಗ್ರೇವಿ ಭರಿತವಾಗಿದೆ. ಈ ಗ್ರೇವಿನ ನೀವು ಬಿರಿಯಾನಿಗೆ ಹಾಕ್ಕೊಳ್ತೀನಿ, ಬಿರಿಯಾನಿ ರೈಸ್ಗೆ ಸಕ್ಕತ್ತಾಗಿರುತ್ತೆ. ಇದರಲ್ಲಿ ನಿಮಗೆ ಪೆಪ್ಪರ್ದು ಇನಿಷಿಯಲಿ ನಿಮಗೆ ತಗೊಂಡ ತಕ್ಷಣ ಬಾಯಿಗೆ ಸಿಕ್ಕಲ್ಲ. ಪೆಪ್ಪರ್ದು 2 ಗಚ್ಚು ಕಚ್ಚಿದ ಮೇಲೆ ಕೊನೆಯಲ್ಲಿ ಸ್ವಲ್ಪ ಹೀಟ್ ಆಗುತ್ತೆ ಬಾಯಿ. ಅಂದರೆ ಪೆಪ್ಪರ್ದು ಆ ಒಂದು ಫ್ಲೇವರು ಆಮೇಲೆ ಸಿಗುತ್ತೆ. ಸೊ 2-3 ಚಿಕನ್ ತಿಂದ್ವಲ್ಲ, 3-4 ಚಿಕನ್ ತಿಂದಿದ್ದೀವಿ. ಮಟನ್ ಕಡೆನೂ ಹೋಗೋಣ. ಇಲ್ಲಿ ಮಟನ್ನು ಸಿಗುತ್ತೆ. ಮಟನ್ ಲಿವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಪೆಪ್ಪರ್ ಲಿವರು ನೋಡಿ, ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು, ತುಂಬ ಐಟಮ್ ಇರೋದ್ರಿಂದ. ಲಿವರ್ ಇಲ್ಲಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಪೆಪ್ಪರ್ಫುಲ್ ಆಗಿರುತ್ತೆ. ಆಹಾ, ಇದ್ಯಾವುದು ಪೆಪ್ಪರ್ ಚಿಕನ್ ಗುರು. ಪೆಪ್ಪರ್ ಲಿವರಲ್ಲಿರೋದು ಮಜಾ ಸಕ್ಕತ್ತಾಗಿದೆ. ಮೊದಲೇ ಆ ಲಿವರ್ದು ಟೇಸ್ಟು ಒಂಥರ ಫ್ರೆಶ್ ಆಗಿರೋ ಮಟನು ಫ್ಲೇವರ್ ಸಕ್ಕತ್ತಾಗಿದೆ. ಅದ್ರ ಜೊತೆ ಪೆಪ್ಪರು ಸೂಪರಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಕ್ಚುಲಿ. ಬಿರಿಯಾನಿ ಎಷ್ಟು ಮಟನ್ ಪೆಪ್ಪರು, ಮಟನ್ನು ಸಕ್ಕತ್ತಾಗಿರುತ್ತೆ. ಮಟನು ಅಷ್ಟೇ ಟೆಂಡರಿ ಮಟನು. 9-10 kg ಮರಿನ ಒರೆಸ್ತಾರೆ ಇವರು. ಎಷ್ಟೇ ದಪ್ಪ ಪೀಸ್ ಇದ್ರೂ ಪೀಸ್ ಮಾತ್ರ ಬೆಣ್ಣೆ ನೋಡಿ, ಈ ಥರ ಬೆಣ್ಣೆ ಥರ ಇರುತ್ತೆ. ಅಂದರೆ ಬಿದ್ದೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಟನ್ ಇಲ್ಲಿ. ಪೆಪ್ಪರ್ ಇದು ಕೂಡ ಪೆಪ್ಪರ್ ಫ್ರೈ ಥರನೇ, ಮಟನ್ ಪೆಪ್ಪರ್ ಫ್ರೈ ಥರನೇ. ಪೆಪ್ಪರ್ ಕ್ವಾಲಿಟಿ ಚೆನ್ನಾಗಿದೆ. ನನಗೆ ಚಿಕನಲ್ಲಿ ಅಷ್ಟೊಂದು ಪೆಪ್ಪರ್ ಫ್ಲೇವರ್ ಸಿಗಲಿಲ್ಲ. ಮತ್ತು ಒಂದು 2-3 ಕಚ್ಚಿದ ಮೇಲೆ ಸ್ವಲ್ಪ ಬಾಯಿ ಹೀಟ್ ಆಗುತ್ತೆ ಅಷ್ಟೇ. ಬಟ್ ಇದರಲ್ಲಿ ಲಿಟ್ರಲಿ ನಿಮಗೆ ಬಾಯಲ್ಲಿ ಇಟ್ಕೊಂಡ ತಕ್ಷಣ ಮಟನ್ನು ಪ್ಲಸ್ ಮಟನ್ ಜೊತೆ ಪೆಪ್ಪರ್ದು ಏನಿದೆ ಗ್ರೇವಿ
ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಬಾಯಿ ತುಂಬ ಫ್ಲೇವರು ಸಕ್ಕದ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಇಲ್ಲಿಂದ ಚಿಲ್ಲಿ ಚಿಕನ್ ಎಲ್ಲ ಸಿಗುತ್ತೆ, ತರಿಸಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಮಟನ್ ಬಿರಿಯಾನಿ ಕಡೆ ಹೋಗೋಣ. ನಾವು ಆ ಮಟನ್ ತಿಂದಮೇಲೆ ಇನ್ನೂ ಜಾಸ್ತಿ ತಿನ್ನಬೇಕು ಅನಿಸ್ತೈತೆ ಈ ಬಿರಿಯಾನಿನ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿಯಲ್ಲಿ ಇವ್ರ ಹತ್ರ. ಆಹಾ, ಈ ಬೌಲಲ್ಲಿ ನೋಡಿದ್ರೆ ಎಷ್ಟು ಕಾಣಿಸ್ತು. ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಎಷ್ಟೊಂದು ಆಗೋಯ್ತಲ್ಲ ಗುರು. ಬಿಸಿ ಬಿಸಿ ಮಟನ್ ಬಿರಿಯಾನಿ. ನಿಮಗೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಆಲ್ಮೋಸ್ಟ್ ಸಿಮಿಲರ್, ಸೇಮ್ ಅದೇ ಒಂದೇ ಥರ. ನೋಡಿ ಹತ್ರ ಬಂದು ನೋಡಿ ಬೇಕಾದ್ರೆ. ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎರಡೂ ಕೂಡ ಸೇಮ್ ಒಂದೇ ಕಲರು, ಬಟ್ ಫ್ಲೇವರ್ ಮಾತ್ರ ಇದು ಸಕ್ಕತ್ತಾಗಿರುತ್ತೆ. ಚಿಕನ್ ಬಿರಿಯಾನಿಗಿನ್ನ ಮಟನ್ ಬಿರಿಯಾನಿ ಇನ್ನೂ ಸೂಪರಾಗಿರುತ್ತೆ. ಒಂದಷ್ಟು ದೊಡ್ಡ ರೈಸ್ ಎತ್ಕೊಂಡು ತಿನ್ನೋಣ. ಮಟನ್ ಫ್ಲೇವರು ಇನ್ನೂ ಸೂಪರಾಗಿದೆ ಈ ಮಟನ್ ಬಿರಿಯಾನಿನಲ್ಲಿ. ಚಿಕನ್ ಬಿರಿಯಾನಿಗಿನ ಮಟನ್ ಫ್ಲೇವರು ಮಟನ್ ಬಿರಿಯಾನಿಯಲ್ಲಿ ಹೆವಿ ಇಷ್ಟ ಆಗುತ್ತೆ ನಿಮಗೆ. ಆಮೇಲೆ ಮಾಂಸನೂ ಅಷ್ಟೇ ಇದರಲ್ಲಿರೋವಂಥದ್ದು. ಮಟನ್ ಬಿರಿಯಾನಿನಲ್ಲಿ ಎತ್ಕೊಳ್ಳಲ್ಲ. ಈ ಚಿಕನ್ ಬಿರಿಯಾನಿನಲ್ಲಿ ಎತ್ಕೊಂಡ್ಬಿಡ್ತಾರೆ, ಬಟ್ ಮಟನ್ ಬಿರಿಯಾನಿನಲ್ಲಿ ಪೀಸ್ ಎತ್ತಲ್ಲ. ಅದರಿಂದ ರೈಸಲ್ಲಿ ಈ ಮಟನ್ ಫ್ಲೇವರ್ ಜಾಸ್ತಿನೇ ಸಿಗುತ್ತೆ, ಪೀಸಲ್ಲಿ ರೈಸ್ ಮಸಾಲ ಫ್ಲೇವರ್ ಹೆವಿ ಸಿಗುತ್ತೆ. ರೈಸ್ ಜೊತೆ ಎತ್ಕೊಂಡು ಪೀಸ್ ಎತ್ಕೊಂಡು ತಿಂತಿದ್ರೆ ನೆಕ್ಸ್ಟ್ ಲೆವೆಲು. ಇಷ್ಟು ಒಳ್ಳೆ ಮಟನ್ ಬಿರಿಯಾನಿ 105 ರೂಪಾಯಿ. ಡೇಟ್ನ ಸೇವ್ ಮಾಡ್ಕೊಳ್ಳಿ. ಫೆಬ್ರವರಿ 2ನೇ ತಾರೀಕು. ಬರೀ ತಿನ್ಕೊಂಡು ಹೋಗ್ಬೇಕಷ್ಟೇ, ಪಾರ್ಸಲೆಲ್ಲ ಇರೋಲ್ಲ. ಜೊತೆಲಿ ಯಾರ್ಯಾರು ಬರ್ತೀರೋ ಎಲ್ಲರೂ ಹೇಳ್ಕೊಂಬಂದು. ಮಟನ್ ಬಿರಿಯಾನಿ ನಲ್ಲಿ ಮೂಳೆ ಅರ್ಧಕ್ಕರ್ಧ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ ಲಿಂಕು, ಚೆಕ್ ಮಾಡ್ಕೊಂಡು ಬನ್ನಿ, ಮಜವಾಗಿರುತ್ತೆ. ಬಾಯ್.